ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪನ್ನೀರ್ ಆಲೂ ಪಕೋಡ. ನಾನೀಗ ಪನ್ನೀರ್ನ ತುರ್ಕೊಳಕತ್ತೀನಿ ರೀ. ಸ್ವಲ್ಪ ಕ್ವಾಂಟಿಟಿ ಒಳಗೆ ನಾನು ಪನ್ನೀರ್ನ ತುರ್ಕೊಳಕತ್ತೀನಿ. ನಾನೀಗ 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ. ಆಲೂಗಡ್ಡಿನ ತುರ್ಕೊಳಕತ್ತೀನಿ. ಗಂಟಿಲ್ದಂಗೆ ಚಂದಂಗೆ ತುರ್ಕೋಬೇಕು ಆಲೂಗಡ್ಡಿನ. ನಾನು 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ. 2 ಆಲೂಗಡ್ಡಿನ ನಾನು ತುರ್ಕೊಳಕತ್ತೀನಿ. ಈಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಇವಿಷ್ಟು ಹಾಕ್ಕೊಂಡು ನಾನೀಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರು, 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ನಾವೀಗ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಬರೋವಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಗಟ್ಟಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ ಈ ರೀತಿಯಾಗಿ ಬಂದ ತಕ್ಷಣ ನಾವು ಇದನ್ನು ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡೋಣ. ಇವನ್ನ ಇಷ್ಟನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾವು ಈ ರೀತಿಯಾಗಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡು ನಾವು ಇದನ್ನ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವು ಎಣ್ಣೆಯಲ್ಲಿ ಕರಿಯೋಣ. ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ನಾವು ಬಿಟ್ಕೋತಾ ಹೋಗೋಣ. ಇವು ಬಿಡಿ ಬಿಡಿಯಾಗಿ ನಾವು ಎಣ್ಣೆಯಲ್ಲಿ ಬಿಟ್ಕೋತಾ ಹೋಗ್ಬೇಕು. ಎಣ್ಣೆ ಒಳಗೆ ನೋಡ್ರಿ, ಈ ರೀತಿಯಾಗಿ ಒಂದೊಂದ ಎಣ್ಣೆ ಒಳಗೆ ನಾವು ಹಾಕೋತಾನ ಹೋಗ್ಬೇಕು. ನಾನೀಗ ಇಷ್ಟು ಎಣ್ಣೆ ಒಳಗೆ ಬಿಟ್ಟಿದ್ದೀನಿ. ನೋಡ್ತಿರ್ಬೋದು, ಇಲ್ಲಿ ಇಷ್ಟು ಬಿಟ್ಟಿದ್ದೀನಿ. ಈಗ ನಾವು ಒಳ್ಳಿಸ್ಕೊಳ್ಳೋಣ. ಇಷ್ಟನ್ನು ಒಳ್ಳಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಎಲ್ಲ ಉಂಡೆಗಳನ್ನು ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರ್ಬೇಕು. ಒಂದು ವೈಟು ಒಂದು ಗೋಲ್ಡನ್ ಕಲರ್ ಇರಬಾರ್ದು. ಹಿಂಗ ಚಂದಂಗ ಅದನ್ನು ಒಳಸ್ಕೋತಾ ಇರ್ಬೇಕು. ಆಗ ಇಷ್ಟು ಕೂಡ ಗೋಲ್ಡನ್ ಕಲರ್ ಬರ್ತಾವೆ. ನಾವು ಎಣ್ಣೆ ಒಳಗೆ ಈ ರೀತಿ ಕರಿಲಿಕ್ಕಿಟ್ಟು ಈಗ ನೋಡ್ರಿ, ಗೋಲ್ಡನ್ ಕಲರ್ ಇಷ್ಟು ಎಣ್ಣೆ ಒಳಗೆ ನಾವು ಕರ್ಕೊಂಡು ಈಗ ನೋಡ್ರಿ, ಈಗ ಒಂದು ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳೋಣ. ನೋಡಿ, ಒಂದು ಪ್ಲೇಟಿಗೆ ತೆಗೆದಿಡೋಣ. ನೋಡ್ರಿ, ಈಗ ನಾವು ಇನ್ನೊಂದು
ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ನೀವು ಸೈಜ್ವಾನ್ ಚಟ್ನಿ ಜೊತೆ ಆದರೆ ಸರ್ವ್ ಮಾಡ್ಕೋಬೋದು, ಇಲ್ಲಾಂದ್ರೆ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ಕೋಬೋದು. ಬರ್ರಿ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ಹೆಂಗೆ ಬಂತಂತ ಹೇಳಿ. ನೋಡಿ, ಈ ರೀತಿಯಾಗಿ ಬಂದವು. ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.